ನಮ್ಮ ತಿಪ್ಟೂರಲ್ಲೂ ಏನಾದರೂ ಸಿಲಿಂಡರ್ಗಳಿಗೆ ಕೊರತೆ ಶುರುವಾಯ್ತಾ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಮಾರ್ನಿಂಗ್ ಅಂತೂ ನನಗೆ ಸ್ವಲ್ಪ ಹೆಕ್ಟಿಕ್ ಅಂತಲೇ ಅನ್ನಿಸ್ತಾ ಇತ್ತು. ಟೈಮ್ ಎಷ್ಟು ಫಾಸ್ಟಾಗಿ ರನ್ ಆಗ್ತಾ ಇತ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದ್ರ ಮಧ್ಯೆ ನಾನು ಇಲ್ಲಿ ಕಿಚನಿಗೆ ಬಂದು ಟೈಮ್ ಆಯಿತು ಅಂತ ತಿಂಡಿ ಮಾಡ್ತಾ ಇದ್ರೆ ನಮ್ಮ ಮನೆಯವರು ಡೈಲಾಗಲ್ಲೇ ನನ್ನ ಕಾಲು ಎಳಿತಾ ಇದ್ರು. ಅಲ್ಲ, ನಾನು ಅವ್ರಿಗೆ ಯಾವ ಆ್ಯಂಗಲಿಂದ ಕುಳ್ಳಿ ಥರ ಕಾಣ್ತಾ ಇದ್ದೀನಿ ಅಂತ ಗೊತ್ತಿಲ್ಲಪ್ಪ. ದಿನಕ್ಕೆ ಒಂದ್ಸಲಿನಾದರೂ ಈ ಥರ ರೇಗಿಸ್ತಾನೆ ಇರ್ತಾರೆ. ನಿಮ್ಮನೆಯವರು ಇದೇ ಥರ ರೇಗಿಸ್ತಾರಾ? ನಾವೇನು ಬಿದ್ರು ಮರದ ಥರ ಉದ್ದಕ್ಕೆ ಬೆಳಿಬೇಕಿತ್ತು ಅನ್ಸುತ್ತೆ ಇವ್ರುಗಳಿಗೆ. ಇನ್ನು ಇವತ್ತಿನ ತಿಂಡಿಗೆ ಅಕ್ಕಿ ರೊಟ್ಟಿ, ಅದಕ್ಕೆ ಕಾಂಬಿನೇಷನ್ ಆಗಿ ಬೀಟ್ರೋಟ್ ಪಲ್ಯ ಮಾಡ್ಕೊತಾ ಇದ್ದೆ. ಎರಡರೂ ಕಾಂಬಿನೇಷನ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ. ಅದರಲ್ಲೂ ಇವಾಗ ಜಾಸ್ತಿ ಅಕ್ಕಿ ರೊಟ್ಟಿನೇ ಮಾಡ್ತಾ ಇದ್ದೀನಿ. ನನಗೆ ಟೈಮ್ ಆಗುತ್ತೆ ಅಂತ ನಮ್ಮ ಸಾಹೇಬ್ರು ಕಸ ಬೇರೆ ಹೊಡೆದು ಹೆಲ್ಪ್ ಮಾಡ್ಕೊಡ್ತಾ ಇದ್ರು. ಅದ್ರ ಮಧ್ಯೆನೂ ನಾನು ರೊಟ್ಟಿನ ಬೇಕಿಟ್ಬಿಟ್ಟು ಡ್ರೆಸ್ ಐರನ್ ಮಾಡ್ಕೊಳಕ್ ಬಂದು ಸಾಂಗ್ ಬೇರೆ ಆಡ್ತಾ ಇದ್ದೀನಿ. ಇದು ಎಲ್ಲ ಮಾಡ್ಕೊಳ್ಬೇಕು ಒಂದೇ 20 ಟೈಮಲ್ಲಿ. ಅಟ್ ಎ ಟೈಮ್ 2 ಕೆಲಸ, ಅಟ್ ಎ ಟೈಮ್ 3 ಕೆಲಸ. ಇನ್ನು ಹಂಗೂ ಹಿಂಗೂ ಆಡ್ಕೊಂಡು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಸಾಹೇಬ್ರಿಗೆ ಫಸ್ಟು ತಿಂಡಿ ಹಾಕ್ಕೊಟ್ಟು ನನಗೆ ತಿನ್ನೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಂಡು ನಾನು ಕೂಡ ಪಟಾಪಟ್ ಅಂತ ರೆಡಿ ಆಗಿಬಿಟ್ಟು ನಮ್ಮ ಸಾಹೇಬ್ರನ್ನ ಕರ್ಕೊಂಡು ಹೊಡೋಣ ಅಂತ ಹೊಡ್ತಾ ಇದ್ರೆ ಇವ್ರು ನೋಡಿದ್ರೆ ಫೋನಲ್ಲೇ ಬ್ಯುಸಿ ಇದ್ದಾರೆ. ಆಲ್ರೆಡಿ ಟೈಮ್ ಆಗಿದೆ ಅಂತ ಅವ್ರನ್ನ ಎತ್ತಕೊಂಡು ಸೀದಾ ಕಾಲೇಜ್ ಕಡೆ ಹೊರಟಿದ್ದಾಯಿತು. ಹೋಗ್ತಾ ದಾರಿಲಿ ಈ ಕ್ಯೂ ನೋಡಿ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯಿತು. ನಮ್ಮ ತಿಪ್ಟೂರಲ್ಲೂ ಏನಾದರೂ ಈಗ ಸ್ಟಾರ್ಟ್ ಆಗಿದೆಯಾ ಸಿಲಿಂಡ್ರ್ ಶಾರ್ಟೇಜ್ ಅಂತ. ಸದ್ಯಕ್ಕೆ ನಮಗೇನು ಈ ಸಿಲಿಂಡ್ರ್ ಬಗ್ಗೆ ಟೆನ್ಷನ್ ಇಲ್ಲ, ಹೆಂಗೋ ಒಂದು ಮ್ಯಾನೇಜ್ ಆಗುತ್ತೆ, ಇಬ್ಬರು ಇದ್ದೀವಲ್ಲ. ಇನ್ನು ನನಗೆ ಹೋದ ತಕ್ಷಣ ಫಸ್ಟ್ ಅವರೇ ಕ್ಲಾಸ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಇವತ್ತಿನ ಕೆಲಸಗಳೆಲ್ಲ ಅರಿಬಿರಿಯಲ್ಲಿ ಮಾಡ್ಕೊಂಡಿದ್ದಾಯಿತು. ಇನ್ನು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಆಫ್ಟರ್ನೂನ್ ಬ್ರೇಕ್ ತೊಗೊಂಡು ಆ ಬ್ರೇಕಲ್ಲಿ ಟೀ ಕುಡ್ಕೊಂಡು ಮತ್ತೆ ಕಾಲೇಜ್ ಹತ್ರ ಹೋಗಿ ಈವ್ನಿಂಗ್ವರೆಗೂ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸೀದಾ ಮನೆ ಕಡೆ ಹೋಗೋಣ ಅಂತ ಹೊರಟಿದ್ದಾಯಿತು. ಹಂಗೆ ಹೋಗ್ತಾ ದಾರಿಲಿ ಸಿಲಿಂಡ್ರಿಗೆ ಮತ್ತೇನಾದರೂ ಕ್ಯೂ ಇದೆಯಾ ಅಂತ ನೋಡಿದೆ, ಬಟ್ ಜನ ಏನಿರಲಿಲ್ಲ. ನಿಮ್ಮೂರಲ್ಲೂ ಈ ಥರ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.